ಹರಿಹರ ತಾಲೂಕು ಯುವ ಕಾಂಗ್ರೆಸ್ ಸಮಿತಿ ವತಿಯಿಂದ ಹರಿಹರ ಶಾಸಕರಾದ ಬಿಪಿ ಹರೀಶ್ ರವರ ವಿರುದ್ಧ ಬೃಹತ್ ಪ್ರತಿಭಟನೆ. ಇಂದು ಹರಿಹರ ನಗರದಲ್ಲಿ ಹರಿಹರ ತಾಲೂಕು ಯುವ ಕಾಂಗ್ರೆಸ್ ಸಮಿತಿ ವತಿಯಿಂದ ನಮ್ಮ ಜಿಲ್ಲೆಯ ಮಹಿಳಾ ಅಧಿಕಾರಿಯಾದ SP ಉಮಾ ಪ್ರಶಾಂತ್ ರವರನ್ನು ನಾಯಿಗೆ ಹೋಲಿಸಿ ಮಾತಾಡಿದ್ದನ್ನು ಖಂಡಿಸಿ ಹರಿಹರ ಶಾಸಕರಾದ ಬಿಪಿ ಹರೀಶ್ ರವರ ಮೇಲೆ ಸೂಕ್ತ ಕಾನೂನು ಕ್ರಮವನ್ನು ತೆಗೆದುಕೊಳ್ಳಬೇಕೆಂದು ಒತ್ತಾಯಿಸಿ ಪ್ರತಿಭಟನೆಯ ಮೂಲಕ ದೂರನ್ನು ನೀಡಲಾಯಿತು. ಈ ಒಂದು ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಯಾದ ಶ್ರೀನಿವಾಸ್ ನಂದಿಗಾವಿ, ತಾಲೂಕು ಯುವ ಘಟಕದ ಅಧ್ಯಕ್ಷರಾದ ಅಬ್ದುಲ್ ನಾಸಿರ್, ಬ್ಲಾಕ್ ಅಧ್ಯಕ್ಷರಾದ ಮೊಹಮ್ಮದ್ ಇರ್ಫಾನ್, ಯುವ ಕಾಂಗ್ರೆಸ್ ಉಪಾಧ್ಯಕ್ಷರಾದ ಅಬ್ದುಲ್ ಕರೀಂ, ಯುವ ಕಾಂಗ್ರೆಸ್ ಬ್ಲಾಕ್ ಉಪಾಧ್ಯಕ್ಷರಾದ ಜಾಫರ್ ಸಾದಿಕ್, ಮೆಲೆಬಿನೂರು ಯುವ ಬ್ಲಾಕ್ ಅಧ್ಯಕ್ಷರಾದ ಯಶವಂತ್, ಜಿಲ್ಲಾ ಯುವ ಪ್ರಧಾನ ಕಾರ್ಯದರ್ಶಿಯಾದ ಸೈಯದ್ ಸುಲೇಮಾನ್, ಅದಾಲಿತ್ ನಿಧಿ, ಜಾಫರ್, ಬೆಳ್ಳೂಡಿ ಆನಂದ್ ಹಾಗೂ ಇತರ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ವರದಿ ಶೇಖ್ ಅಲ್ತಾಫ್, ಸ್ಮಾರ್ಟ್ ನ್ಯೂಸ್ ಕನ್ನಡ, ಹರಿಹರ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿವಸ ಏನು ನಮ್ಮ ಹರಿಹರ ತಾಲೂಕಿನ ಶಾಸಕರಾದಂತ ಬಿಪಿ ಹರೀಶ್ ಅವರೇ ಇವತ್ತು ಎಲ್ಲರೂ ಎಚ್ಚೆತ್ತೇಳ್ತಾ ಇದ್ದಾರೆ. ಈಗ ನಾವು ಎಂತ ತಪ್ಪು ಮಾಡ್ಬಿಟ್ವಿ, ಎಂತ ಶಾಸಕರನ್ನ ಆರಿಸಿದೀವಿ ಅಂತ ಹೇಳಿ. ಈಗ ನಿಮ್ ಬಗ್ಗೆ ಹಗಲೆಲ್ಲ ಹೇಳಿ ಹೇಳಿ ನಮ್ಮ ಬಾಯಿನ ಹೊಲ್ಸ್ ಮಾಡ್ಕೊಳೋದು ತಪ್ಪೆ. ಅದಕ್ಕೆ ನಾವು ಇಷ್ಟೇ ರಿಕ್ವೆಸ್ಟ್ ಮಾಡೋದು, ಒಂದು ಕ್ಷಮೆ ಕೇಳ್ರಿ, ಇಲ್ಲ ಅಂದ್ರೆ ರಾಜೀನಾಮೆ ಕೊಡಿ, ಇಷ್ಟೇ ನಮ್ಮ ಒತ್ತಾಯ. ಈಗ ಯುವಕರು ಎದ್ದು ನಿಂತಿದ್ದಾರೆ. ಇಷ್ಟು ದಿವಸ ಇವರು ಎಲ್ಲ ಬೇರೆ ಬೇರೆ ವಿಚಾರಕ್ಕೆ ಮಾತಾಡ್ತಾ ಇದ್ರು. ಈಗ ಯುವಕರು ಎದ್ದು ನಿಂತಿದ್ದಾರೆ. ಯುವಕರು ಮನ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ದಯವಿಟ್ಟು ತಾವು ಈಗಲೇ ಎಚ್ಚೆತ್ಕೊಂಡು ಬಂದು, ಎಲ್ಲಿದ್ದೀರಾ ಬಂದು ನಾನು ಹೇಳಿದ್ದು ಮಾತು ವಾಪಸ್ ತಗೋತೀನಿ ಅಂತ ಹೇಳಿ ಅಭಿವೃದ್ಧಿ ಕಡೆ ಗಮನ ಕೊಟ್ಟು ನಮ್ಮ ಶಾಸಕರಾದ ನಮ್ಮ ಸಂಸದರು ಮತ್ತು ನಮ್ಮ ಮಂತ್ರಿಗಳ ಜೊತೆ ಕೈ ಜೋಡಿಸಿ ಹರಿಹರಕ್ಕೆ ಆಗುವಂತ ತುಂಬಾ ಕೆಲಸಗಳಿದಾವೆ. ತುಂಬಾ ಕೆಲಸ ಬಿಟ್ಟು ಬರೀ ಈ ತರ ಬೇರೆ ಬೇರೆ ಡಿಸ್ಕಷನ್ಗೆ ಹೋಗಿ ಸುಮ್ಮನೆ ಅವರು ಪಬ್ಲಿಸಿಟಿ ತಗೋತಾ ಇದ್ದೀರಾ. ದಯವಿಟ್ಟು ನೀವು ತಪ್ಪು ಮಾಡ್ತಾ ಇದ್ದೀರಾ. ಅವಕಾಶ ಸಿಕ್ಕಾಗ ಕೆಲಸ ಮಾಡ್ರಿ. ತಾವುಗಳು ಸೀನಿಯರ್ ಇದ್ದೀರಾ, ತಮಗೆ ಹೇಳ್ಕೊಡ್ಬೇಕಾಗದಂತ ಏನಿಲ್ಲ. ಹಿಂದೆ ನೀವು ಶಾಸಕರಿದ್ದಾಗ ಏನ್ ಕೆಲಸ ಮಾಡಿದಿರಿ, ಶಾಸಕರಿಲ್ದಾಗ ಏನ್ ಕೆಲಸ ಮಾಡಿದಿರಿ, ಎಲ್ಲದನ್ನು ಜನತೆ ಅಬ್ಸರ್ವ್ ಮಾಡ್ತಾ ಇದೆ. ಸುಮಾರು 35-40 ವರ್ಷದಿಂದ ತಾವು ರಾಜಕೀಯ ಜೀವನ ಮಾಡ್ತಾ ಇದ್ದೀರಿ. ಹರಿಹರಕ್ಕೆ ನಿಮ್ಮ ಕೊಡುಗೆ ಏನಂತ ಹೇಳಿ ನೀವೇ ಕೇಳ್ಕೋಬೇಕಾಗಿದೆ. ಈಗ ಇಷ್ಟು ದಿವಸ ಆದ್ರೂ ಕೂಡ ಇನ್ನು ಕುಡಿಯೋ ನೀರಿನ ಸಮಸ್ಯೆ ಬಗೆಹರಿಸಲಿಲ್ಲ, ಬರಿನ ಪದ ಬಗೆಹರಿಸಲಿಲ್ಲ. ಕಿರ್ಲೋಸ್ಕರ್ ಫ್ಯಾಕ್ಟ್ರಿ ಹೋದ್ಮೇಲೆ ಅದ್ರದ್ದು ರಿಪ್ಲೇಸ್ಮೆಂಟ್ ಅದ್ರ ಬಗ್ಗೆ ಚಿಂತನೆ ಮಾಡ್ಲಿಲ್ಲ. ದಯವಿಟ್ಟು ನಾವೆಲ್ಲರೂ ಸೇರಿ ರಿಕ್ವೆಸ್ಟ್ ಮಾಡ್ಕೊತೀವಿ, ಇನ್ನೂ ಜನ ಹೆಚ್ಚೆಚ್ಚು ಉಗ್ರ ಹೋರಾಟ ಮಾಡೋದಕ್ಕಿಂತ ಮುಂಚೆ ತಾವು ಬಂದು ನಮ್ಮ ಏನು SP ನಿಮಗೆ ಏನು ಶ್ವಾನ ಅಂತ ಹೇಳಿ ಶ್ವಾನಕ್ಕೆ ಹೋಗ್ತಿದ್ರೆ ಅವರಿಗೆ ಬಂದು ಕ್ಷಮೆ ಕೇಳ್ಬೇಕು, ನಮ್ಮ ಮಂತ್ರಿಗಳಿಗೆ ಕ್ಷಮೆ ಕೇಳ್ಬೇಕು. ಇಲ್ಲ ಅಂದ್ರೆ ನೀವು ರಾಜೀನಾಮೆ ಕೊಟ್ಟು ನೀವು ಹೋಗ್ರಿ, ಆರಾಮಾಗಿರಿ. ನೀವೆಲ್ಲಿದ್ರೆ ಗೊತ್ತಿಲ್ಲ, ಬೇಡ ನೀವು ಅಲ್ಲೇ ಇಟ್ಬಿಡ್ರಿ ಆರಾಮಾಗಿ. ದಯವಿಟ್ಟು ನಾವು ಬೇರೆ ಶಾಸಕರನ್ನ ನಾವು ಇಲ್ಲಿ ಆರಿಸ್ಕೊಡ್ತೀವಿ. ದಯವಿಟ್ಟು ಇಷ್ಟ ಹೇಳಿ ನಾನು ಮಾತು ಮುಗಿಸ್ತೇನೆ. ಬಟ್ ನಾವ್ ಹೇಳೋದು ಇಷ್ಟ, ಸರ್ಕಾರಕ್ಕಾಗ್ಲಿ ನಮ್ಮ ಪೊಲೀಸ್ ಅಧಿಕಾರಿಗಳಿಗೆ ಆದಷ್ಟು ಬೇಗ ಅವರಿಗೆ ಕರೆ ತಂದು, ನಮ್ಮ ಹರಿಹರಕ್ಕೆ ಒಂಥರ ಅಪ್ಪ ಅಮ್ಮ ಇಲ್ದು ಊರಾಗ ಇದೆ. ಯಾರ ಹತ್ರ ಹೋಗ್ಬೇಕು, ಜನತೆ ಯಾರ ಹತ್ರ ಹೋಗ್ಬೇಕು, ಪಬ್ಲಿಕ್ ಯಾರ ಹತ್ರ ಹೋಗ್ಬೇಕು. ಏನಾದ್ರು ಕೆಲಸ ಬೇಕು ಅಂದ್ರೆ, ಏನಾದ್ರು MLA ಸೈನ್ ಬೇಕಾದ್ರೆ ಎಲ್ಲಿಗೆ ಹೋಗ್ಬೇಕು ನಾವು? ಸೊ ಇಂಟೆಂಟ್ 10 ಗಂಟೆ ಊರಲ್ಲಿರಲ್ಲ. ದಯವಿಟ್ಟು ತಾವು ಆದಷ್ಟು ಬೇಗ ಎಚ್ಚೆತ್ಕೊಂಡು ಇದಕ್ಕೆ ಒಂದು ಸೊಲ್ಯೂಷನ್ ಕಂಡುಹಿಡಿದು ನೀವೇ ಪರಿಹಾರ ಹುಡುಕ್ಬೇಕು. ಈಗ ಶಾಸಕರಾಗಿ ಗೆದ್ಬಿಟ್ಟಿದ್ದೀರಿ, ತಪ್ಪು ಮಾಡ್ಬಿಟ್ಟಿದೀವಿ. ಈಗ ಇನ್ನೊಂದ್ಸರಿ ಈ ತಪ್ಪು ಮಾಡೋದು ಮುಂದೆ ಬಂದಾಗ ನೋಡೋಣಂತೆ. ದಯವಿಟ್ಟು ತಾವು ಆದಷ್ಟು ಬೇಗ ಬಂದು ಕ್ಷಮೆ ಕೇಳಿ ಇದಕ್ಕೊಂದು ಪರಿಹಾರ. ನಮ್ಮ ಯೂತ್ ಕಾಂಗ್ರೆಸ್ ಇವತ್ತೇನ್ ಹೇಳ್ತಾ ಇದಾರೆ, ಶಾಸಕರನ್ನ ಬಂಧಿಸಿ ಅಂತ ಹೇಳಿ ಒಂದು ರಿಕ್ವೆಸ್ಟ್ ಕೊಡ್ತಾ ಇದಾರೆ. ಆದಷ್ಟು ಆ ಬಂಧನಕ್ಕೆ ಒಳಗ್ ಕೊಡಕ್ಕೆ ಮುಂಚೆ ತಾವೇ ಬಂದು ಒಂದು ಸಾರಿ ಕೇಳಿ ಮುಂದಿನ ಕೆಲಸ ಕಾರ್ಯಗಳಿಗೆ ಕೈ ಜೋಡಿಸ್ಬೇಕಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು. ಯಾಕೆ ಕೆಲಸ ಇಲ್ಲ, ಏನಿಲ್ಲ, ಅಭಿವೃದ್ಧಿ ಅಂತೂ ಶೂನ್ಯ. ಬರೀ ರಾಜ್ಯಾಧ್ಯಕ್ಷರು ಚೇಂಜ್ ಮಾಡಿದೆ, ಬರೀ ಆ ವಲಸಿಗರು ಚೇಂಜ್ ಮಾಡಿದೆ, ಬರೀ ಇದು ಮಾಡ್ತಾರೆ. ಬರೀ ಬೆಂಗಳೂರು ರಾಜಕಾರಣ ಮಾಡಕ್ ಹೋಗ್ತಾರೆ. ಇಲ್ಲಿ ಜನಗಳಿಗೆ ಯಾರು ಸ್ಪಂದನೆ ನೀಡ್ತಿಲ್ಲ, ಯಾವ್ದು ಒಂದು ಇದು ರೆಸ್ಪಾನ್ಸೇ ಮಾಡ್ತಿಲ್ಲ. ಇಲ್ಲಿ ಜನಗಳೆಲ್ಲ ಇದಾಗ್ಬಿಟ್ಟಾರೆ, ಒಂದು ಏನು ಹೇಳೋದಿಲ್ಲ ಕೇಳೋದಿಲ್ಲ. ಬರೀ ದಾವಣಗೆರೆ ರಾಜಕಾರಣ ಚಾನೆಲ್ ಮೇಲೆ ಇದು ಮಾಡಕ್ ಬಂದೆ. ಬರೀ ಅದು ನೀರಿನ ಇಲಾಖೆ ಏನು ಕೇಳೋದಿಲ್ಲ, ರೈತರ ಸಮಸ್ಯೆ ಆಲಿಸೋದಿಲ್ಲ, ಬರೀ ಏನಿಲ್ಲ, ಬರೀ ಜನಗಳಿಗೂ ಸಿಗ್ತಾ ಇಲ್ಲ. ನಾವು ಬಾನಹಳ್ಳಿಯಿಂದ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಯಶವಂತ್. ಥೈಲ್ಯಾಂಡ್ ಬಂದು ನೀರು ಕೇಳೋದಿಲ್ಲ, ನೀರು ಬಂದ ರೈತರು ಫೋನ್ ಮಾಡಿ ರೈತರು ಫೋನೇ ಎತ್ತಂಗಿಲ್ಲ, ಯಾರು ಕಾಂಟ್ಯಾಕ್ಟೇ ಸಿಗಂಗಿಲ್ಲ. ಬರೀ ಅಲ್ಲಿ ಇಲ್ಲಿ ಬರೀ ಓಡಾಡೋದ ಮಾಡ್ತಾರೆ. ಒಂದು ಕೆಲಸ ಇಲ್ಲ, ಏನಿಲ್ಲ. ಇದುವರೆಗೂ ಒಂದು ಕೆಲಸನೂ ಮಾಡಿಲ್ಲ, ಒಂದು ಗುದ್ಲಿ ಪೂಜೆನೂ ಮಾಡಿಲ್ಲ. ಬರೀ ಅಲ್ಲಿ ಬರೀ ಬೆಂಗಳೂರಲ್ಲೇ ಬರೀ ಕೆಲಸ ಮಾಡ್ಕೊಂತ ಇರ್ತಾರೆ. ಯಶವಂತ್. ಇದರ ಕಾರಣ ಏನೆಂದರೆ ನಮ್ಮ ಶಾಸಕರು ಬಿಪಿ ಹರೀಶ್ ಗೋಸ್ಕರ. ಇದು ಶಾಸಕರು ಅಷ್ಟೇ ಹೆಸರಿಗೆ, ಅವರು ಏನು ಕೆಲಸ ಇಲ್ಲಿ ಮಾಡ್ತಿಲ್ಲ. ಮೊದಲಿನಿಂದ ಇವತ್ತು 2.5 ವರ್ಷ ಆಯ್ತು ಇವರು ಶಾಸಕರಾಗಿ, ಒಂದು ಕೆಲಸ ಮಾಡಿಲ್ಲ. ಬರೇ ಅವಳಿಕೆ ಮಾತುಗಳು ಬಿಟ್ರೆ ಏನು ಮಾಡ್ತಿಲ್ಲ ಅವರು. ನಮ್ಮ ದಾರಿಗಳು ಎಲ್ಲ ಕೆಟ್ಟು ಬಿಟ್ಟಿದ್ದಾವೆ. ಇಲ್ಲಿ ಜನರು ಬಹಳ ತೊಂದರೆಯಲ್ಲಿದ್ದಾರೆ. ಅವ್ರು ಏನು ನೋಡ್ತಿಲ್ಲ. ಅವ್ರಿಗೇನು ಬರೀ ರಾಜಕೀಯ ಬರೀ ರಾಜಕೀಯ ಮಾತಾಡ್ತಿದ್ದಾರೆ. ಡೆವಲಪ್ಮೆಂಟ್ ಬಗ್ಗೆ ಒಂದು ಅಷ್ಟು ಅವರು ನಮ್ಮ ಜೊತೆ ನಮಗೂ ಕರೆಸಿ ಮಾತಾಡಿಲ್ಲ. ಅವ್ರು ವೋಟ್ ಹಾಕಿದವ್ರು ಅವ್ರಿಗೂ ಕರೆಸಿ ಮಾತಾಡ್ತಿಲ್ಲ, ಏನು ಮಾಡ್ತಿಲ್ಲ. ಬರೀ ರಾಜಕೀಯ, ಅವ್ರಿಗೆ ಇದು ಹೇಳಿದೆ ಲಾಸ್ಟಿಗೆ ಅವರು ಪೊಲೀಸ್ ಡಿಪಾರ್ಟ್ಮೆಂಟ್ ಅವರಿಗೂ ಬಿಡ್ತಿಲ್ಲ.
ಅವ್ರು ನಮಗೆ ರಕ್ಷಣೆ ಕೊಡೋ ಅಂತ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರಿಗೂ ಅವರು ಏನು ಬಿಡ್ತಿಲ್ಲ, ಅವ್ರಿಗೂ ಐತಲ್ಲ ನಾಯಿ ಅಂತೇಳಿ ಕರೀತಿದ್ದಾರೆ. ನಮ್ಮ ಯುತ್ತು ಕಾಂಗ್ರೆಸ್ ಇಂದ ನಾವು ಇಷ್ಟೇ ಹೇಳೋದಂದ್ರೆ ಅವರಿಗೂ ಎಲ್ಲಿದ್ದಾರೆ ನಮಗೆ ಗೊತ್ತಿಲ್ಲ. ಅವರಿಗೆ ನೀವು ಹುಡುಕಿ ಏನಿದ್ರು ಅವ್ರಿಗೆ ಏನು ಅದು ಪನಿಷ್ಮೆಂಟ್ ಕೊಡ್ತೀರಾ, ಅವ್ರಿಗೇನೋ ಬಂಧಿಸ್ತೀರಾ ನಮಗೆ ಗೊತ್ತಿಲ್ಲ. ಆದಷ್ಟು ಗಡ ನಮ್ಮ ಎಲ್ಲರ ಮಾತು ಇದಿಷ್ಟೇ, ಅಂದ್ರೆ ಅವ್ರಿಗೆ ಗಡ ಬಂಧಿಸಬೇಕು ನೀವು ಅಂತೇಳಿ ನಾವು ಮಾತಾಡ್ತೀವಿ ಅಷ್ಟೇ. ಓಕೆ, ಥ್ಯಾಂಕ್ ಯು. ಸಂತೋಷ್ ಅಂತ, ಯೂತ್ ಕಾಂಗ್ರೆಸ್ ಉಪಾಧ್ಯಕ್ಷರು, ಮೆಲ್ಲಬೆನ್ನೂರು ಬ್ಲಾಕ್. BP ಹರೀಶ್ ಅವ್ರದ್ದು ಉದ್ದಟತನದ ಮಾತು ಇದೇ ಮೊದಲಲ್ಲ. ಫಸ್ಟಿಗೆ ಅವರು ದಲಿತ ಸಮುದಾಯವನ್ನ ನಿಂದನೆ ಮಾಡಿದ್ರು. ಈಗ ಮಹಿಳೆಯನ್ನ ನಿಂದನೆ ಮಾಡಿದ್ದಾರೆ. ಅವರಿಗೆ ಕಾರಣಾತ್ಮಕವಾಗಿ ಶಿಕ್ಷೆ ಆಗ್ಬೇಕು, ಅವ್ರನ್ನ ಬಂಧನ ಮಾಡಿ ಅವರಿಗೆ ಈಗ ಹರಿಹರದ ಒಂದು ಸಾರ್ವಜನಿಕ ಕಾನೂನು ಮೇಲೆ ವಿಶ್ವಾಸ ಬರುವಾಗೆ ಅವ್ರು ಮಾಡ್ಬೇಕು ಅಂತ ಹೇಳಿ ನಾನು 4 ಮಾತು ಮುಗಿಸ್ತೀನಿ. ಅರೆಸ್ಟ್ ಮಾಡಬೇಕು. ಯಾಕಂದ್ರೆ ಅವ್ರು ಕಾನೂನು ಚೌಕಟ್ಟಿನಲ್ಲಿ ಕೆಲಸ ಮಾಡೋರಿಗೆ ಅವಹೇಳಕನ ಆಡಿದ್ದಾರೆ. ಅವ್ರು ನಮ್ಮನ್ನ ಇನ್ನು ಬಿಡಲ್ಲ ಈ ಪಟ್. ಯಾಕಂದ್ರೆ ಅವ್ರಿಗೆ ಅರೆಸ್ಟ್ ಆಗಲೇಬೇಕು. ಅವ್ರ ಹೆಸರಲ್ಲೇ BP ಇದೆ. ಅವ್ರಿಗೆ BP ಕಡಿಮೆ ಆಗೋದ್ರೆ ಅವ್ರಿಗೆ ಅರೆಸ್ಟ್ ಮಾಡಬೇಕು, ಅರೆಸ್ಟ್ ಆಗಲೇಬೇಕು ಅವರು.